ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತಿನ ಕ್ಲಾಸ್ ಒಳಗೆ ಬಿಸ್ನೆಸ್ ಸ್ಟಡಿ ರಿಲೇಟೆಡ್ ಇರುವಂಗ ಸೆಕೆಂಡ್ PUC ದವರಿಗೆ ಮತ್ತೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ತಕ್ಕಂಥ ಮತ್ತು 8 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನವಾಗಿದೆ. ಈ ಒಂದು ಕಾನ್ಸೆಪ್ಟ್ ರಿಲೇಟೆಡ್ ಇರುವಂಗ ಹೇಳ್ತಾ ಇದ್ದೇನೆ. ಮೊದಲೇದಾಗಿ ನಿರ್ವಹಣೆಯನ್ನ ಕಲೆ ಅಂತ ಯಾಕೆ ಕರೀತಾರ ಅನ್ನೋ ಸಂಬಂಧಪಟ್ಟಂಗ ಕೆಲವೊಂದಿಷ್ಟು ಕಾರಣಗಳವ. ಅವೇನ್ ಕಾರಣಗಳು ಅಂತ ನಾವು ಒಂದ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ನಿರ್ವಹಣೆ ಅಂತಕ್ಕಂಥದ್ದು ಏನು ಅಂತ ಹೇಳಿ ನಾನು ಪ್ರೀವಿಯಸ್ ವಿಡಿಯೋದಾಗ ಆಲ್ರೆಡಿ ಹೇಳಿದ್ದೀನಿ. ಇನ್ನು ಅದನ್ನ ಕಲೆ ಅಂತ ಯಾಕೆ ಕರೀತಾರ ಅಂತ ಹೇಳಿ, ಕಲೆ ಅಂತಂದ್ರೆ ಇಟ್ ಇಸ್ ಆರ್ಟ್ ಅಂತ ಹೇಳಿ. ಈ ಕಲೆ ಅನ್ನೋದು ಎಲ್ಲರಿಗೂ ಬರುವಂತದ್ದಲ್ಲ, ಆದ್ರೆ ಕೆಲವೊಬ್ರಿಗೆ ಮಾತ್ರ ಅದೇನು ಅಂತಂದ್ರ ಸಿಗುವಂತದ್ದು ಅಥವಾ ಅವ್ರಿಗೆ ಮಾತ್ರ ಅದು ಒಲಿಯುವಂತದ್ದು ಅಂತ ಹೇಳ್ಬೋದು. ಅದಕ್ಕೊಂದು ಸೆಂಟೆನ್ಸ್ ಹೇಳ್ತಾರೆ, ಕಲೆ ಎಲ್ಲರನ್ನು ವೆಲ್ಕಮ್ ಮಾಡ್ತೀವಿ ಬಟ್ ಕೆಲವೊಬ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋತದ ಅಂತ ಹೇಳಿ. ಹಂಗ ನಿರ್ವಹಣೆ ಅನ್ನೋದು ಕೂಡ ಅಷ್ಟೇ. ನಿರ್ವಹಣೆ ಶಾಸ್ತ್ರವನ್ನ ಎಲ್ಲರೂ ಕಲಿಬಹುದು, ಆದ್ರೆ ಅದು ಕೆಲವೊಬ್ರು ಮಾತ್ರ ಒಳ್ಳೆ ಮ್ಯಾನೇಜರ್ ಆಗ್ಲಿಕ್ಕೆ ಅಥವಾ ಬೆಸ್ಟ್ ಮ್ಯಾನೇಜರ್ ಆಗ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂಗೆ ಇದನ್ನ ಕಲೆ ಅಂತ ಯಾಕೆ ಕರೀತಾರ ಅಂದ್ರ, ಮೊದಲನೇ ಪಾಯಿಂಟ್ ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವ ಅಂತ ಹೇಳಿ, ಎಕ್ಸಿಸ್ಟೆನ್ಸ್ ಆಫ್ ಥೆರಾಟಿಕಲ್ ನಾಲೆಜ್ ಅಂತ ಹೇಳಿ. ಈಗ ಮ್ಯೂಸಿಕ್ ಅಂತಕ್ಕಂಥದ್ದು ಒಂದ್ ಕಲೆ. ಅದನ್ನ ಕಲಿಬೇಕಂದ್ರೆ ಸ್ಟಾರ್ಟಿಂಗ್ ಒಳಗೆ ಏನ್ ಮಾಡ್ತಾರ, ಅವ್ರಿಗೆ ಥಿಯರಿ ಎಲ್ಲ ಕಲಿಸ್ತಾರ. ಅಂದ್ರೆ ರಾಗ ತಾಳ ಅದ್ರದ್ದು ಲಯಗಳ ಬಗ್ಗೆ ಎಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅನಂತರ ಏನು ಅಂತಂದ್ರ ಅದ್ರ ಬಗ್ಗೆ ಏನ್ ಪ್ರಾಕ್ಟಿಕಲ್ ಆಗಿ ಕಲ್ಸಕ್ ಸ್ಟಾರ್ಟ್ ಮಾಡ್ತಾರ ಅಂತ ಹೇಳಿ. ಹಂಗಿಲ್ಲಿ ನಿರ್ವಹಣೆ ಅನ್ನೋದನ್ನ ಕೂಡ ಅಷ್ಟೇ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಥೆರಾಟಿಕಲ್ ನಾಲೆಜ್ ಅನ್ನ ಮೊದಲು ಕಲಿಸ್ಕೊಡ್ತಾರ, ಆನಂತರ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ಲಕ್ ಹೋದಾಗ ಮಾಡ್ಬೇಕಾಗತ್ತೆ. ಹಿಂಗಾಗಿ ನಿರ್ವಹಣೆ ಒಂದು ಕಲೆ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಒಂದು ವೈಯಕ್ತಿಕಗೊಳಿಸಿದ ಅನ್ವಯಿಸುವಿಕೆ ಅಂತ ಹೇಳಿ. ವೈಯಕ್ತಿಕಗೊಳಿಸಿದ ಅನ್ವಯಿಸುವಿಕೆ ಅಂದ್ರೆ ಪರ್ಸನಲೈಸ್ಡ್ ಅಪ್ಲಿಕೇಶನ್ ಅಂತ ಹೇಳಿ. ಇಲ್ಲಿ ನಿರ್ವಹಣೆ ಅಂತಕ್ಕಂಥದ್ದನ್ನ ಕಲೆ ಅಂತ ಕರಿಲಕ್ ಇನ್ನೊಂದು ಯಾವ್ದು ಕಾರಣ ಅಂತಂದ್ರ, ಇದು ವೈಯಕ್ತಿಕವಾಗಿರ್ತಕ್ಕಂಥದ್ದು ಅಂತ ಹೇಳಿ. ಈಗ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ ರೀತಿಯೊಳಗೆ ಮ್ಯಾನೇಜ್ ಮಾಡ್ಲಕ್ ಸಾಧ್ಯ ಇಲ್ಲ. ಒಂದ್ ಕೆಲಸ ಕೊಟ್ಟಾಗ ಒಬ್ಬೊಬ್ರು ಒಂದೊಂದ್ ರೀತಿಯೊಳಗ ಏನ್ ಮಾಡ್ತಾರ, ಮ್ಯಾನೇಜ್ಮೆಂಟ್ ಮಾಡ್ತಾರ. ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವೈಯಕ್ತಿಕಗೊಳಿಸಿದ ಅನ್ವಯಿಸುವಿಕೆ. ಕಲೆ ಅನ್ನೋದು ಕೂಡ ಹಂಗೆ, ಒಬ್ಬೊಬ್ರು ಒಂದೊಂದ್ ರೀತಿ ಕಲೆ ಇರ್ತದೆ. ಅದೇ ಟೈಪ್ ನಿರ್ವಹಣೆ ಕೂಡ ಒಬ್ಬ ವೈಯಕ್ತಿಕವಾಗಿ ಭಿನ್ನವಾಗಿರೋ ಸಲುವಾಗಿ ಅದಕ್ಕೆ ನಾವು ಕಲೆ ಅಂತ ಕರಿತೀವಿ. ಇನ್ನು ಥರ್ಡ್ ಒನ್ ಆಚರಣೆ ಮತ್ತು ಸೃಜನಶೀಲತೆಗಳ ಮೇಲೆ ಆಧಾರಿತ ಅಂತ ಹೇಳಿ, ಬೇಸ್ಡ್ ಆನ್ ಪ್ರಾಕ್ಟೀಸ್ ಅಂಡ್ ಕ್ರಿಯೇಟಿವಿಟಿ ಅಂತ ಹೇಳಿ. ಕಲೆಯನ್ನ ನಾವು ಹೆಂಗ್ ಪ್ರಾಕ್ಟೀಸ್ ಮಾಡ್ತಾ ಹೋದಂಗ ಅದ್ರೊಳಗೆ ನಾವು ಪರ್ಫೆಕ್ಟ್ ಆಗ್ತಾ ಹೋಗ್ತೇವೆ. ನಿರ್ವಹಣೆ ಕೂಡ ಹಂಗೆ. ಸ್ಟಾರ್ಟಿಂಗ್ ಹೋದಾಗ ಮ್ಯಾನೇಜ್ಮೆಂಟ್ ಮಾಡಕ್ ಹೋದಾಗ ಯಾವುದೇ ಸಂಸ್ಥೆ ಒಳಗ ಕೆಲವೊಂದಿಷ್ಟು ಕಾಂಪ್ಲಿಕೇಶನ್ಸ್ ಬರ್ತಾವ. ಅವನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಹೋದಂಗ ನಾವ್ ಏನಾಗ್ತೇವೆ ಅಂತಂದ್ರ ಪ್ರತಿಯೊಂದನ್ನು ಯಾವ ರೀತಿ ಒಳಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ ಕಲಿತಾ ಹೋಗ್ತೀವಿ. ಅಂದ್ರೆ ಕಲೆ ಹೆಂಗ್ ಪ್ರಾಕ್ಟೀಸ್ ಮಾಡ್ತಾ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ, ಅದೇ ಟೈಪ್ ನಿರ್ವಹಣೆ ಕೂಡ ನಾವು ಅದನ್ನ ಮಾಡ್ತಾ ಹೋದಾಗ ನಾವು ಅದ್ರೊಳಗೆ ಪರ್ಫೆಕ್ಟ್ ಆಗುವಂತ ಸಾಧ್ಯತೆ ಇರ್ತದ. ಇವು 3 ಕಾರಣಗಳಿಂದ ನಿರ್ವಹಣೆನ ನಾವು ಕಲೆ ಅಂತ ಹೇಳಿ ಏನ್ ಮಾಡ್ತೀವಿ ಅಂತಂದ್ರ ಕರಿತೀವಿ. ಇನ್ನು ನಿರ್ವಹಣೆ ವಿಜ್ಞಾನವಾಗಿ ಅಂತ ಹೇಳಿ. ಸೈನ್ಸ್ ಅಂತಂದ್ರೆ ಇಟ್ ಈಸ್ ಒನ್ ಆಫ್ ದ ಸಿಸ್ಟಮೆಟಿಕ್ ಬಾಡಿ ಆಫ್ ನಾಲೆಜ್ ಅಂತ ಕರಿತೀವಿ ನಾವು. ಅಂದ್ರೆ ವಿಜ್ಞಾನ ಅಂತಕ್ಕಂಥದ್ದು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಜ್ಞಾನ. ಅದೇ ರೀತಿಯಲ್ಲಿ ನಾವು ನಿರ್ವಹಣೆಯನ್ನು ಕೂಡ ವಿಜ್ಞಾನ ಅಂತ ಕರಿತೀವಿ. ಅದನ್ನ ಯಾಕೆ ವಿಜ್ಞಾನ ಅಂತ ಕರಿತೀವಿ ಅನ್ನೋ ಸಂಬಂಧಪಟ್ಟಂಗೆ 3 ಅಂಶಗಳವ ಇಲ್ಲಿ. ಮೊದಲೇದಾಗಿ ಕ್ರಮಬದ್ಧವಾದ ಜ್ಞಾನ ಅಂತ ಹೇಳಿ, ಸಿಸ್ಟಮೆಟೈಸ್ಡ್ ಬಾಡಿ ಆಫ್ ನಾಲೆಜ್ ಅಂತ ಹೇಳಿ. ನಿರ್ವಹಣೆಯಲ್ಲೂ ಕೂಡ ತನ್ನದೇ ಅಂತ ಸಿದ್ಧಾಂತಗಳಿದಾವು, ತತ್ವಗಳಿದಾವು, ನಿಯಮಗಳಿದಾವು. ಅದರ ಆಧಾರದ ಮೇಲೆ ನಿರ್ವಹಣೆಯನ್ನು ಕೂಡ ನಿರ್ವಹಣಾ ಶಾಸ್ತ್ರ ಅಂತ ಹೇಳಿ ಏನ್ ಮಾಡಿದಾರೆ ಅಂದ್ರೆ ರಚನೆ ಮಾಡಿದಾರೆ. ಹಂಗಾಗಿ ಇದೊಂದು ಕ್ರಮಬದ್ಧವಾದಂತ ಜ್ಞಾನ ಆಗಿರೋದ್ರಿಂದ ವಿಜ್ಞಾನ ಅಂತ ನಾವು ಕರಿಬಹುದು. ಅದೇ ರೀತಿ ಸೆಕೆಂಡ್ ಒನ್ ಪ್ರಯೋಗ ಆಧಾರಿತ ತತ್ವಗಳು ಅಂತ ಹೇಳಿ, ಪ್ರಿನ್ಸಿಪಲ್ಸ್ ಬೇಸ್ಡ್ ಆನ್ ದ ಎಕ್ಸ್ಪೆರಿಮೆಂಟೇಶನ್ ಅಂತ ಹೇಳ್ತೀವಿ. ಈಗ ವಿಜ್ಞಾನದೊಳಗೆ ನಾವ್ ಯಾವ್ದನ್ನ ಒಂದು ಒಪ್ಕೋಬೇಕು ಅಂತಂದ್ರ ಅದನ್ನ ಪ್ರಯೋಗ ಮಾಡಿ ಆ ಪ್ರಯೋಗದೊಳಗೆ ಅದು ಪ್ರೂವ್ ಆದ್ರೆ ಮಾತ್ರ ನಾವ್ ಏನ್ ಮಾಡ್ತೀವಿ ಅಂದ್ರ ಅದನ್ನ ಒಪ್ಕೋತೀವಿ ಅಂತ ಹೇಳ್ಬೋದು. ಈಗ ಏನೋ ಸೈಂಟಿಸ್ಟ್ಗಳು ಏನೋ ಒಂದು ಔಷಧಿಯನ್ನು ಕಂಡು ಹಿಡಿತಾರ, ಅದನ್ನೇನ್ ಮಾಡ್ತಾರ, ಮೊದಲು ಪ್ರಾಣಿಗಳ ಮೇಲೆಲ್ಲ ಎಕ್ಸ್ಪೆರಿಮೆಂಟೇಶನ್ ಮಾಡ್ತಾರ ಅಥವಾ ಯಾವ್ದೋ ಒಂದು ವ್ಯಕ್ತಿಗೆ ಅದನ್ನ ಇಂಪ್ಲಿಮೆಂಟೇಶನ್ ಮಾಡ್ತಾರ. ಮಾಡಿದ ನಂತರ ಏನು ಅಂದ್ರೆ ಅದು ಪ್ರೂವ್ ಆಯ್ತಂದ್ರೆ ಮಾತ್ರ ಅದನ್ನ ಸಾರ್ವಜನಿಕವಾಗಿ ಏನ್ ಮಾಡ್ತಾರ ಅಂದ್ರೆ ಅಪ್ಲೈ ಮಾಡ್ತಾರ ಅಂತ ಹೇಳಿ. ಅದೇ ರೀತಿ ಒಳಗ ನಿರ್ವಹಣಾ ತತ್ವಗಳನ್ನ ರಚನೆ ಮಾಡೋ ಮುಂಚೆನೂ ಕೂಡ ಏನ್ ಮಾಡಿದಾರ, ಒಂದು ಸಾಕಷ್ಟು ಸಿಬ್ಬಂದಿಗಳ ಮೇಲೆ ಅಥವಾ ಒಂದು ಸಂಸ್ಥೆ ಒಳಗ ಎಲ್ಲ ಏನ್ ಮಾಡಿದಾರ ಅಂದ್ರೆ ಪ್ರಯೋಗಕ್ಕೆ ಆಧರಿಸಿಪಡಿಸಿ ಆ ಪ್ರಯೋಗದ ಪ್ರೂವ್ ಆದ ನಂತರ ಮಾತ್ರ ನಿರ್ವಹಣಾ ತತ್ವಗಳ ರಚನೆ ಮಾಡ್ಯಾರ. ವಿಜ್ಞಾನದ ಲಕ್ಷಣವನ್ನು ನಿರ್ವಹಣೆನ ಹೊಂದಿರೋದ್ರಿಂದ ಈ ಒಂದನ್ನ ನಾವೇನಂತ ಕರಿತೀವಿ ಅಂತಂದ್ರ ನಿರ್ವಹಣೆ ಒಂದು ವಿಜ್ಞಾನ ಅಂತ ಕರಿಬಹುದು. ಇನ್ನು ಸಾರ್ವಜನಿಕ ಸಿಂಧುತ್ವ ಅಂತ ಹೇಳಿ. ಸಾರ್ವಜನಿಕ ಸಿಂಧುತ್ವ ಯೂನಿವರ್ಸಲ್ ವ್ಯಾಲಿಡಿಟಿ ಅಂತ ಹೇಳಿ. ವೈಜ್ಞಾನಿಕ ಎಲ್ಲಾ ತತ್ವಗಳನ್ನ ನಾವು ಏನ್ ಮಾಡ್ತೇವೆ ಅಂತಂದ್ರೆ ಸಾರ್ವಜನಿಕ ಸಿಂಧುತ್ವವನ್ನು ಹೊಂದಿರ್ತಾವ ಅಂತ ಹೇಳ್ಬೋದು. ಏನ್ ಸಾರ್ವಜನಿಕ ಸಿಂಧುತ್ವ ಅಂದ್ರೆ ಏನು ಅಂತಂದ್ರ, ಈಗ ಸೈನ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಅದಕ್ಕೆ ನಾವು ಯೂನಿವರ್ಸಲ್ ನಾಲೆಜ್ ಅಂತ ಕರಿತೀವಿ. ಯಾಕಂದ್ರೆ ಜಗತ್ತಿನ ಯಾವುದೇ ಮೂಲೆಯೊಳಗೆ ಹೋದ್ರು ಅವ್ನ ಏನ್ ಮಾಡ್ತಾರ, ಆ ಕಾನ್ಸೆಪ್ಟ್ ಅನ್ನ ಒಪ್ಕೋತಾರ ಅಂತ. ಈಗ 1+1 ಅಂದ್ರೆ ನಾವು 2 ಅಂತಾನೆ ಹೇಳ್ಬೇಕು, 3+5 ಅಂದ್ರೆ 8 ಅಂತಾನೆ ಹೇಳ್ಬೇಕು, 3+4 ಅಂದ್ರೆ ನಾವು 8 ಅಂತ ಹೇಳಿದ್ರೆ ಅಂದ್ರೆ ರಾಂಗ್ ಅಂತ ಹೇಳ್ತೀವಿ. ಯಾಕಂದ್ರೆ 3+4 7 ಆಗ್ಬೇಕು. ದಟ್ ಈಸ್ ಸೈಂಟಿಫಿಕ್ ಟ್ರೂತ್ ಅಥವಾ ಮ್ಯಾಥಮೆಟಿಕಲ್ ಅದು ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಇರ್ತಕ್ಕಂಥದ್ದು ಅಂತ. ನಾವು ಅದನ್ನ ರಾಂಗ್ ಹೇಳಿದ್ರೆ ಗೊತ್ತಾಗ್ಬಿಡ್ತೀವಿ. ಅಂದ್ರೆ ಎಲ್ಲಿ ಹೋದ್ರು ಅಷ್ಟೇ, ನಮ್ ದೇಶದಾಗ ಮಾಡಿದ್ರು ಅಷ್ಟೇ, ಬೇರೆ ದೇಶದಾಗ ಇದ್ರು ಕೂಡ ಅದನ್ನ ಎಲ್ಲರೂ ಒಪ್ಕೊಳ್ಳುವಂತ ವಿಷಯ ಆಗಿರೋದ್ರಿಂದ ಅದಕ್ಕೆ ನಾವು ಸಾರ್ವಜನಿಕ ಸಿಂಧುತ್ವ ಅಂತ ಕರಿತೀವಿ. ಅಂದ್ರೆ ವಿಜ್ಞಾನ ಏನಾಗುತ್ತೆ ಅಂದ್ರೆ ಜಗತ್ತಿನ ಯಾವುದೇ ಮೂಲೆಯೊಳಗೆ ಹೋದ್ರು ಅದು ಒಪ್ಕೊಳ್ತಕ್ಕಂಥ ವಿಷಯನೇ ಆಗಿರ್ತದ. ಅದೇ ರೀತಿ ನಿರ್ವಹಣಾ ತತ್ವಗಳನ್ನು
ನೀವು ಇಲ್ಲಿ ಕಲ್ತ್ರಿ ಅಂದ್ರೂ ಅಷ್ಟೇ ಅಥವಾ ಯಾವುದೇ ದೇಶದಾಗ ಹೋಗಿ ಕಲ್ತ್ರಿ ಅಂದ್ರೂ ಕೂಡ ಅಷ್ಟೇ, ಆ ತತ್ವಗಳು ಆಲ್ ಓವರ್ ದ ವರ್ಲ್ಡ್ ಅಪ್ಲೈ ಆಗ್ತವೆ. ಎಲ್ಲಾ ಕಡೆ ನಾವ್ ಏನ್ ಮಾಡ್ಬೋದು ಅನ್ನೋ ಅನ್ವಯ ಮಾಡ್ಬೋದು. ಹಂಗಾಗಿ ಅವಕ್ಕೆ ನಾವೇನೇನ್ ಕರಿತೀವಿ, ಸಾರ್ವಜನಿಕ ಸಿಂಧುತ್ವ ಅಂತ ಕರಿತೀವಿ. ಈ ರೀತಿ ಒಂದು ನಿರ್ವಹಣೆ ಕಲೆಯ ಲಕ್ಷಣಗಳನ್ನ ಹೊಂದಿದ ಮತ್ತು ವಿಜ್ಞಾನದ ಲಕ್ಷಣಗಳನ್ನ ಹೊಂದಿರೋದ್ರಿಂದ ಎರಡನ್ನೂ ಒಟ್ಟಾರೆಯಾಗಿ ಸೇರಿಸಿ ನಾವ್ ಏನ್ ಹೇಳ್ಬೋದು ಅಂದ್ರ ನಿರ್ವಹಣೆ ಒಂದು ಕಲೆನೂ ಆಗಿದೆ, ವಿಜ್ಞಾನನೂ ಆಗಿದೆ ಅಂತ ಹೇಳ್ಬೋದು. ಇದು ಕೆಲವೊಂದ್ಸತಿ ನಿಮ್ಗೆ ಒಂದಂಕ ಕೂಡ ಬರ್ತದೆ ಪ್ರಶ್ನೆ, ನಿರ್ವಹಣೆಯು ಕಲೆಯೋ ಅಥವಾ ವಿಜ್ಞಾನವೋ ಅಥವಾ ಅವೆರಡೂ ಆಗಿದೆ ಅಂತ ಕೇಳ್ತಾರೆ. ಅವಾಗ ನೀವು ಅವೆರಡೂ ಆಗಿದೆ ಅಂತ ಬರೀಬೇಕು. ಈ ರೀತಿ ಪ್ರಶ್ನೆನೂ ಬರ್ಬೋದು, ಅಥವಾ 8 ಅಂಕ ಕೂಡ ಈ ಪ್ರಶ್ನೆಯನ್ನು ನಿಮಗೆ ಕೇಳ್ಬೋದು. ಎರಡು ಕಡೆ ಕವರ್ ಆಗುವಂತ ಪ್ರಶ್ನೆ, ಅದಕ್ಕೋಸ್ಕರ ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೋಸ್ಟ್ಲಿ ಇದು ವಿಜ್ಞಾನ ಮತ್ತು ಕಲೆ ಅನ್ನುವಂತ ಕಾನ್ಸೆಪ್ಟ್ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನಿಮ್ಗೆ ಇನ್ನೂ ಒಂದು ವಿಷಯನ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಏನು ಅಂತಂದ್ರ, ಈ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಅದಷ್ಟು ಸ್ಟೂಡೆಂಟ್ಸ್ ಸಪೋರ್ಟ್ ಮಾಡ್ತಾ ಇದಾರೆ. ನಿಜವಾಗ್ಲೂ ಬಹಳ ಖುಷಿ ಆಗಿರುವಂತ ವಿಷಯ. ನಿಮ್ಗೆ ಇನ್ನ ಯಾವ್ದಾದ್ರು ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಎಕ್ಸ್ಪ್ಲನೇಷನ್ ಬೇಕು ಅಂತಿದ್ರೆ, ಅಥವಾ ಈ ಕಾನ್ಸೆಪ್ಟ್ ನೀವು ಹೇಳ್ರಿ ಅಂತ ನಿಮ್ಗೆ ಏನಾದ್ರು ರಿಕ್ವೆಸ್ಟ್ ಮಾಡೋದಿತ್ತು ಅಂದ್ರೆ ನೀವು ಕಮೆಂಟ್ಸ್ ನಂಗೆ ರಿಕ್ವೆಸ್ಟ್ ಮಾಡ್ಬೋದು. ನಾ ಆ ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡ್ತೀನಿ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.